ನಿನಗಾಗಿ ಭಾಗ 64. ಆ ಪಾರ್ಕ್ ತುಂಬ ಸುಂದರವಾಗಿರುತ್ತದೆ. ಅಲ್ಲಿಯ ವಾತಾವರಣ ಇನ್ನೂ ಕೂಡ. ವಿಕ್ರಮ್ ಮತ್ತು ದಮಯಂತಿಗೆ ಆ ರೀತಿಯಾದ ರೊಮ್ಯಾಂಟಿಕ್ ಜಾಗ ಬೇಕಿತ್ತು. ಏಕೆಂದರೆ ಅಲ್ಲಿ ಯಾರಿಗೂ ಯಾರು ಬೇಕಾದರೂ ಮುತ್ತು ಕೊಡಬಹುದು, ಯಾರ ಜೊತೆ ಏನು ಬೇಕಾದರೂ ಮಾಡಬಹುದು. ಇವರಿಬ್ಬರು ಕಪಲ್ಸ್ ಆಗಿ ಹೋಗಿದ್ದರಿಂದ ಇವರಿಗೆ ಕೂಡ ಅಲ್ಲಿ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಕ್ಕಿತು. ಅಲ್ಲೂ ಕೂಡ ವಿಧ ವಿಧವಾದ ತಿಂಡಿಗಳನ್ನು ಮಾರುವವರು ಬರುತ್ತಾರೆ. ಮದ್ದೂರೊಡೆ ಮಾರುವ ಹುಡುಗ ಬಂದಿದ್ದ. ಪ್ರತಿಯೊಬ್ಬರ ಬಳಿ ಕೇಳುತ್ತಾ ಇದ್ದಾನೆ, ಆದರೆ ಯಾರೂ ತೆಗೆದುಕೊಳ್ಳುತ್ತಿಲ್ಲ. ಎಲ್ಲರೂ ಇಂಟಿಮೇಟ್ ಆಗಿದ್ದಾರೆ. ಆದರೆ ಆ ಹುಡುಗನಿಗೆ ತನ್ನ ಹೊಟ್ಟೆಪಾಡು ನಡೆಯಬೇಕು. ಇವರಿಬ್ಬರ ಬಳಿ ಬಂದು ಕೇಳಿಕೊಂಡ. ಆಗ ವಿಕ್ರಮ್ ಅವನ ಹತ್ತಿರ ಇದ್ದ ಎಲ್ಲ ಒಡೆಗಳನ್ನು ಕಾರಿನಲ್ಲಿ ಇಡಿಸಿದ. ಇದೆಲ್ಲ ಯಾರಿಗೆ ಅಂತ ಹೇಳಿದರೆ, ನನ್ನ ಆಫೀಸ್ನ ಸ್ಟಾಫ್ಗಳಿಗೆ. ಆ ಹುಡುಗ ಪಾಪ ಬಿಸಿಲಿನಲ್ಲಿ ಇನ್ನೂ ಎಷ್ಟು ಹೊತ್ತು ಮಾರುತ್ತಾನೆ. ನಾನು ತುಂಬ ದಿನಗಳಾಗಿತ್ತು ಆಫೀಸ್ನ ಸ್ಟಾಫ್ಗಳಿಗೆ ಏನಾದರೂ ಒಂದು ಸ್ಪೆಷಲ್ ಆಗಿರುವುದನ್ನು ಕೊಟ್ಟು ಇಂದು ಕೊಡುತ್ತೇನೆ ಅಂತ ಹೇಳಿದ. ನನಗೆ ಅಂತ ಅವಳು ಕೇಳಿದಾಗ, ನಿನಗೂ ತಂದಿದ್ದೇನೆ ಅಂತ ತನ್ನ ಕೈಯಲ್ಲಿದ್ದ 2 ಒಡೆಯನ್ನು ಅವಳಿಗೆ ತಿನ್ನಿಸಿದ. ಅವಳ ಬಾಯಲ್ಲಿ ಇದ್ದುದನ್ನು ಅವನ ಬಾಯಿಗೆ ಇಟ್ಟಳು. ಇಬ್ಬರು ಅದೇ ರೀತಿ ಚೇಷ್ಟೆ ಮಾಡಿಕೊಂಡು ತಿನ್ನುತ್ತಿದ್ದರು. ಇಬ್ಬರು ಪರಸ್ಪರ ತಮ್ಮ ಬಾಯಲ್ಲಿದ್ದನ್ನು ಇನ್ನೊಬ್ಬರ ಬಾಯಿಗೆ ಇಡುತ್ತಿದ್ದರು. ಪರಸ್ಪರ ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ತಬ್ಬಿಕೊಂಡು ಒಬ್ಬರ ದೇಹದ ಬಿಸಿಯನ್ನು ಇನ್ನೊಬ್ಬರು ತೆಗೆದುಕೊಂಡು ಆ ಕ್ಷಣದ ಸುಖವನ್ನು ಅನುಭವಿಸುತ್ತಿದ್ದರು. ವಿಕ್ರಮ್ ದಮಯಂತಿಯ ಕಾಲುಗಳಿಗೆ ಮುತ್ತು ಕೊಡುತ್ತಾನೆ. ಅವಳು ನನ್ನ ಕಾಲನ್ನು ಮುಟ್ಟಬಾರದು, ನೀವು ನನ್ನ ಗಂಡ ಅಂತ ಹೇಳಿದಾಗ, ನಾನು ಗಂಡ ಆದರೆ ನೀನು ಹೆಂಡತಿ, ನನ್ನ ಬದುಕಿನ ದೇವತೆ ಅಂತ ಅವಳ ಇನ್ನೊಂದು ಕಾಲಿಗೆ ಮುತ್ತು ಕೊಟ್ಟ. ನಂತರ ಅವಳ ತೊಡೆಯ ಮೇಲೆ ಮಲಗಿಕೊಂಡ. ಸ್ವಲ್ಪ ಹೊತ್ತಿಗೆ ಅವನ ಕಣ್ಣುಗಳಿಂದ ಕಣ್ಣೀರು ಬರಲು ಶುರುವಾಯಿತು. ಏನಾಯಿತು? ಕಣ್ಣಿನಲ್ಲಿ ಏನಾದರೂ ಬಿದ್ದಿತಾ ಅಂತ ಅವನ ಕಣ್ಣನ್ನು ನೋಡಲು ಹೋದಾಗ ಅವನು ಅವಳ ತುಟಿಗೆ ಮುತ್ತು ಕೊಟ್ಟ. ಪ್ರತಿ ಸಲ ಇದೇ ರೀತಿ ಏನಾದರೂ ಚೇಷ್ಟೆ ಮಾಡುತ್ತಿದ್ದೀರಾ ತುಂಟ ಅಂತ ಅವಳು ಹೇಳಿದಳು. ಪುನಃ ಪುನಃ ಅವನು ಅವಳನ್ನು ಮುದ್ದಿಸುತ್ತಾನೆ. ಯಾವಾಗಲೂ ಇದೇ ಆಯಿತು. ಹೊರಗಡೆ ಬಂದಿದ್ದೇವೆ, ಜನ ನೋಡುತ್ತಾರೆ. ಸ್ವಲ್ಪವೂ ಕೂಡ ಭಯವಿಲ್ಲ. ನನಗೆ ನಾಚಿಕೆ ಆಗುತ್ತಿದೆ. ನನ್ನನ್ನು ಬಿಟ್ಟು ಬಿಡಿ ಅಂತ ಅವಳು ಕೇಳುತ್ತಾಳೆ. ನೀನು ಇಂದು ಏನು ಹೇಳುವ ಹಾಗಿಲ್ಲ. ಆಸ್ಪತ್ರೆಗೆ ಕರೆದುಕೊಂಡು ಬಂದಾಯಿತು. ಅರ್ಧ ನನಗೆ ಗ್ರೀನ್ ಸಿಗ್ನಲ್ ಸಿಕ್ಕಿತು ನಿನ್ನನ್ನು ಮುದ್ದಾಡಲು. ಇನ್ನು ರಿಪೋರ್ಟ್ ಬಂದ ಮೇಲೆ ಪೂರ್ತಿಯಾಗಿ ಇಂದಿನಿಂದ ನೀನು ನನ್ನವಳು ಸಂಪೂರ್ಣವಾಗಿ. ಯಾವುದೇ ವಿಷಯದಲ್ಲಿ ನಾನು ರಾಜಿ ಮಾಡಿಕೊಳ್ಳುವುದಿಲ್ಲ. ನೀನು ಏನನ್ನೂ ಕೂಡ ಬೇಡ ಅಂತ ಹೇಳಲು ಸಾಧ್ಯವೇ ಇಲ್ಲ ಅಂತ ಅರಳು ಹುರಿದ ಹಾಗೆ ಪಟಪಟನೆ ಅವನು ಮಾತನಾಡುತ್ತಾನೆ. ಅವಳಿಗೆ ಇನ್ನೂ ಭಯ ಜಾಸ್ತಿ ಆಯಿತು ಇವನ ಉದ್ವೇಗವನ್ನು ಕಂಡು. ಇಷ್ಟೊಂದು ಉದ್ವೇಗ ಬೇಡ. ನಾನು ನಿಮ್ಮ ಸಂಗಾತಿ, ಜೀವನ ಪರ್ಯಂತ ನಿಮ್ಮ ಜೊತೆ ಇರುತ್ತೇನೆ. ನಿಮಗೆ ಎಂದೂ ತೊಂದರೆ ಮಾಡುವುದಿಲ್ಲ, ಎಂದೂ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಅಂತ ಅವನ ಕೆನ್ನೆಗೆ ಮುತ್ತು ಕೊಟ್ಟಳು. ಅಲ್ಲೇ ಯಾರೋ ಕಲ್ಲಂಗಡಿಯನ್ನು ಮಾರಿಕೊಂಡು ಹೋಗುತ್ತಿದ್ದರು. ಅವಳು ನಾನು ಅದನ್ನು ತಿನ್ನಬೇಕು ಅಂತ ಹೇಳಿದಾಗ ಮೊದಲು ಅವನು ಒಪ್ಪಲಿಲ್ಲ. ಅದೆಲ್ಲ ಹೈಜಿನಿಕ್ ಇರುವುದಿಲ್ಲ, ಸರಿಯಾಗಿ ಕಟ್ ಮಾಡಿರುವುದಿಲ್ಲ ಅಂತ. ಇವಳು ಮುಖವನ್ನು ಸಪ್ಪಗೆ ಮಾಡಿಕೊಂಡ ಮೇಲೆ ವಿಧಿಯಿಲ್ಲದೆ ಅವಳಿಗೆ ಕಟ್ ಮಾಡಿದ್ದ ಕಲ್ಲಂಗಡಿಯನ್ನು ತೆಗೆದುಕೊಳ್ಳುತ್ತಾನೆ. ಇನ್ನು ಇವಳಿಗೆ ಬೇಸರವಾಗುತ್ತದೆ ಅಂತ ಇಷ್ಟವಿಲ್ಲದಿದ್ದರೂ ಕಷ್ಟಪಟ್ಟು ತನಗೂ ಕೂಡ 1 ಪೀಸ್ ತೆಗೆದುಕೊಳ್ಳುತ್ತಾನೆ. ಅವಳು ಒಬ್ಬಳೇ ತಿನ್ನುತ್ತಾಳೆ, ನಾನೂ ತಿನ್ನಬೇಕು ಅವಳ ಜೊತೆ ಅಂತ. ಆದರೆ ಇವಳಿಗೆ ಆಶ್ಚರ್ಯ. ನೀವು ಈ ರೀತಿ ರೋಡ್ ಸೈಡ್ ಬೇರೆಯವರು ಮುಟ್ಟಿದ್ದು ತಿನ್ನುವುದಿಲ್ಲ, ಮತ್ತು ನನಗಾಗಿ ಈ ರೀತಿ ತ್ಯಾಗಗಳು ಬೇಡ ಅಂತ ಹೇಳಿದರೂ ಕೂಡ ವಿಕ್ರಮ್, ಪರವಾಗಿಲ್ಲ, ನನ್ನ ರಾಣಿ ಏನು ತಿನ್ನುತ್ತಾಳೆ ನಾನು ಅದೇ ತಿನ್ನುತ್ತೇನೆ ಅಂತ ತಿಂದ. ಆನಂತರ ಹೇಳಿದ, ಇದು ಸ್ವಲ್ಪ ಸಪ್ಪೆ ಇದೆ. ನಂತರ ಅವಳ ಬಾಯಿಯ ಹತ್ತಿರ ತೆಗೆದುಕೊಂಡು ಹೋದ. ಅವಳು ಅದನ್ನು ಟೇಸ್ಟ್ ಮಾಡಿದಳು. ತುಂಬ ಸ್ವೀಟ್ ಇದೆ, ತುಂಬ ಚೆನ್ನಾಗಿದೆ. ನೀವು ಏಕೆ ಸುಳ್ಳು ಹೇಳಿದ್ದು ಅಂತ ಕೇಳಿದಾಗ ಅವನು ಪುನಃ ಅವಳು ತಿಂದಿದ್ದ ಕಲ್ಲಂಗಡಿಯನ್ನು ತಿಂದ. ಈಗ ತುಂಬ ಸ್ವೀಟ್ ಇದೆ. ಅದು ಹೇಗೆ ಆಯಿತು? ನಾನು ತಿಂದ ತಕ್ಷಣ
ಅಂತ ಅಂದಾಗ ಅವಳಿಗೆ ಫ್ಲ್ಯಾಶ್ ಆಯಿತು. ನನ್ನ ಎಂಜಲು ತಿನ್ನಲು ಇವರು ಈ ರೀತಿ ಮಾಡುತ್ತಿದ್ದಾರೆ. ಎಲ್ಲ ವಿಷಯದಲ್ಲೂ ನನ್ನದೇ ಇರಬೇಕು. ನನ್ನ ದೇಹದ ಸುವಾಸನೆ ಬೇಕು, ನನ್ನ ಎಂಜಲು ಬೇಕು. ನಾನಿಲ್ಲವಾದರೆ ವಿಕ್ರಮ್ ಏನು ಮಾಡುತ್ತಾನೆ? ಅದನ್ನು ನೆನೆಸಿಕೊಂಡು ಕ್ಷಣದಲ್ಲಿ ಅವಳಿಗೆ ಭಯವಾಯಿತು. ಆದರೆ ನಾನೆಲ್ಲಿ ಬಿಟ್ಟು ಹೋಗುತ್ತೇನೆ ಅವರನ್ನು ಬಿಟ್ಟು? ನನಗೆ ಬೇರೆ ಪ್ರಪಂಚ ಎಲ್ಲಿದೆ? ಅವರು ಹೇಳಿದರೆ ಅವರಿಗೆ ದಾಸಿಯಾಗಿ ನಾನು ಎಲ್ಲ ಕೆಲಸವನ್ನು ಮಾಡಿಕೊಡುತ್ತೇನೆ. ಬದುಕಿನಲ್ಲಿ ಸುಖವನ್ನು ತೋರಿಸಿದ ಪುಣ್ಯಾತ್ಮ ಅಂತ ಮನಸ್ಸಿನಲ್ಲಿ ಅಂದುಕೊಂಡಳು. ಇವಳು ಈ ರೀತಿ ಯೋಚನೆಯಲ್ಲಿದ್ದಳು. ಅವನನ್ನೇ ನೋಡುತ್ತಾ ಕಣ್ಣು ಮಿಟುಕಿಸುವುದರ ಒಳಗೆ ಅವನ ತುಟಿಗಳಿಂದ ಇವಳ ತುಟಿಗಳಿಗೆ ಮುತ್ತು ಕೊಡುತ್ತಿದ್ದಾನೆ. ಅವಳು ಬೇಡ ಅಂತ ಹೇಳುತ್ತಿದ್ದರೂ ಕೂಡ ಕೇಳುತ್ತಿಲ್ಲ. ಹೊರಗಡೆ ಬಂದಿರುವುದು ನಮ್ಮಿಬ್ಬರ ಫೋಟೋ ಕ್ಲಿಕ್ ಆದರೆ ತುಂಬ ಕಷ್ಟ ಅಂತ ಇವಳಿಗೆ ಭಯ. ಅವನು ಅವಳ ಕೈಯನ್ನು ತುಂಬ ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾನೆ. ಅವಳ ಮೂಮೆಂಟ್ಗೆ ಅಲ್ಲಿ ಅವಕಾಶವಿಲ್ಲ. ಅವಳು ಕೂಡ ಅವನು ಮಾಡುತ್ತಿರುವ ಕ್ರಿಯೆಗೆ ಸ್ಪಂದಿಸಲೇಬೇಕಾಗಿತ್ತು. ನಂತರ ನೆನಪಾಯಿತು, ಇವರು ನನ್ನ ಗಂಡ ಅಲ್ಲವೇ? ಅದರಲ್ಲಿ ಕದ್ದು ಮುಚ್ಚಿ ಏನು? ಆದರೂ ಕೂಡ ಈ ರೀತಿ ಅಂತ ಅವಳಿಗೆ ಹಿಂಸೆ ಆಗುತ್ತಿತ್ತು. ಅವನು ಕಣ್ಣನ್ನು ಮುಚ್ಚಿಕೊಂಡಿದ್ದಾನೆ. ಇವಳು ಪದೇ ಪದೇ ಮುತ್ತು ಕೊಡಬೇಡ ಅಂತ ಕಣ್ಣಿನಲ್ಲಿ ಸನ್ನೆ ಮಾಡುತ್ತಾಳೆ ಅಂತ ಅವನಿಗೂ ಗೊತ್ತು. ಸ್ವಲ್ಪ ಹೊತ್ತಿಗೆ ಅವನ ಮುತ್ತಿನ ದಾಹ ಮುಗಿಯಿತು. ಅವಳಿಂದ ದೂರ ಸರಿದ. ಅವನು ದೂರ ಸರಿದ ಮೇಲೆ ಇವಳಿಗೆ ಕೋಪ ಬಂತು. ಹೊರಗೆ ಬಂದಿರುವುದು ಸ್ವಲ್ಪ ಕೂಡ ಡೀಸೆನ್ಸ್ ಇಲ್ಲ. ನನಗೆ ರಿಪೋರ್ಟ್ನಲ್ಲಿ ಏನು ಬರುತ್ತದೆ ಅಂತ ಭಯವಿದ್ದರೆ ನೀವು ನಿಮ್ಮ ಸುಖದಲ್ಲೇ ಇರುತ್ತೀರಾ 3 ಹೊತ್ತು. ನಾನೇ ಇರಬೇಕು ನಿಮ್ಮ ಜೊತೆ. ನಾನು ಇಲ್ಲವಾದರೆ ಇರಲು ಸಾಧ್ಯವಿಲ್ಲವೇನೋ. ಆಫೀಸ್ನಲ್ಲಿ ತುಂಬ ಕೆಲಸ ಪೆಂಡಿಂಗ್ ಇದೆ ಅಂತ ಹೇಳುತ್ತಿದ್ದೀರಿ. ಈಗ ನೋಡಿದರೆ ನನ್ನ ಹಿಂದೆ ಮುಂದೆ ಸುತ್ತುತ್ತಾ ಇರುತ್ತೀರಾ. ಆಗ ಅವನು, ಎಲ್ಲಿ ಪಾರ್ವತಿ ಇರುತ್ತಾಳೆ ಅಲ್ಲಿ ಶಿವ ಇರುತ್ತಾನೆ. ಅದೇ ರೀತಿ ನೀನು ಎಲ್ಲಿ ಇರುತ್ತೀಯ ನಾನು ಅಲ್ಲೇ. ರಿಪೋರ್ಟ್ ನೋಡಿದ ಮೇಲೆ ನೀನು ಕೂಡ ಕೆಲಸಕ್ಕೆ ಜಾಯ್ನ್ ಆಗು. ನನ್ನ ಜೊತೆ ಪ್ರತಿದಿನ ಇಬ್ಬರು ಆಫೀಸ್ಗೆ ಹೋಗೋಣ. ಆಫೀಸ್ನಿಂದ ಬರೋಣ. ನಾನೇ ಪಿಕಪ್ ಆ್ಯಂಡ್ ಡ್ರಾಪ್ ಮಾಡುತ್ತೇನೆ. ಮನೆಯಲ್ಲಿ ಕುಳಿತುಕೊಂಡು ಏನು ಮಾಡುತ್ತೀಯ? ನಾನೇನು ತುಂಬ ಓದಿಲ್ಲ ಅಂತ ತುಂಬ ಬೇಸರದಿಂದ ಹೇಳುತ್ತಾಳೆ. ಅದಕ್ಕೇನು ಅಷ್ಟೊಂದು ಎಜುಕೇಷನ್ ಬೇಡ. ಒಂದು ಬಾರಿ ಕೆಲಸ ಹೇಳಿಕೊಟ್ಟರೆ ನೀನು ನೀಟಾಗಿ ಮಾಡುತ್ತೀಯ. ಮನೆಯಲ್ಲಿ ಇದ್ದರೆ ಎಲ್ಲರೂ ಟಾರ್ಚರ್ ಮಾಡುತ್ತಾರೆ. ಅದು ತಿನ್ನು ಇದು ತಿನ್ನು ಅಂತ. ಅಜ್ಜಿ ಮತ್ತು ಶಾಂತಿ ಟಾರ್ಚರ್ ಮಾಡಿದರೆ ಅಮ್ಮ ನಿನಗೆ ಮತ್ತು ಮಗುವಿಗೆ ತೊಂದರೆ ಮಾಡಲು ಏನಾದರೂ ಅವಕಾಶ ಇದೆಯೇ ಅಂತ ಹುಡುಕುತ್ತಿರುತ್ತಾರೆ. ಅದಕ್ಕೆ ನಾನು ನೀನು ಪ್ರೆಗ್ನೆಂಟ್ ಅಂತ ತಿಳಿದ ಮೇಲೆ ನಿನ್ನನ್ನು ಬಿಟ್ಟು ಎಲ್ಲೂ ಹೋಗುತ್ತಿರಲಿಲ್ಲ. ನೀನು ತಿನ್ನುವ ಪದಾರ್ಥಗಳು ಕೂಡ ನನಗೆ ಗೊತ್ತಿರಬೇಕು ಅಂತ ಫಾರ್ಮ್ ಹೌಸ್ನಲ್ಲಿ ಬಿಟ್ಟಿರುವುದು. ಅಮ್ಮನಿಗೆ ನಾನು ಎಂದರೆ ಇಷ್ಟ. ಆದರೆ ನಿನ್ನನ್ನು ಕಂಡರೆ ಮೊದಲಿನಿಂದಲೂ ಆಗುವುದಿಲ್ಲ. ನಾನು ಆಫೀಸ್ಗೆ ಹೋದರೆ ನಿನಗೆ ಏನಾದರೂ ತೊಂದರೆ ಮಾಡಿಬಿಡುತ್ತಾರೆ ಅಂತ ನಾನು ನಿನ್ನ ಹಿಂದೆ ಮುಂದೆ ಸುತ್ತುತ್ತಿರುವುದು. ಮಗು ಆದ ಮೇಲೆ ಇನ್ನೂ ಒಂದು ಹೊಸ ಜವಾಬ್ದಾರಿ. ಅದಕ್ಕಾಗಿ ಇದೆಲ್ಲ ನಾನು ಮಾಡುತ್ತಿರುವುದು ಅಷ್ಟೇ. ಅವನು ತುಂಬ ಸೀರಿಯಸ್ ಆಗಿ ಹೇಳಿದ. ದಮಯಂತಿಗೂ ಕೂಡ ಬೇಸರವಾಯಿತು. ಅಪ್ಪ ಅಮ್ಮ ನನಗೆ ಇಲ್ಲ, ಆದರೆ ಅಷ್ಟೊಂದು ದುಃಖವಿಲ್ಲ. ಇವರಿಗೆ ಸ್ವಂತ ತಾಯಿ ಕಣ್ಣೆದುರಿಗೆ ಇದ್ದರೂ ಕೂಡ ಮಗನ ಪ್ರೀತಿ ಇವರಿಗೂ ಕೊಡುತ್ತಿಲ್ಲ. ಸಡನ್ನಾಗಿ ನನ್ನ ಬಾಯಿಂದ ಒಂದು ಮಾತು ಬರಬಾರದಿತ್ತು. ಆನಂತರ ಅಂದುಕೊಂಡೆ, ನೀವು ಅವರ ಮಗ ಅಲ್ಲವೇನೋ ಅಂತ. ತುಂಬ ಖಾರವಾಗಿ ದಮಯಂತಿ ಹೇಳಿದಳು. ವಿಕ್ರಮ್ ಮುಖ ಇನ್ನೂ ಕಪ್ಪಾಯಿತು. ನನಗೂ ಏನೋ ತುಂಬ ಸಲ ಈ ಅನುಮಾನ ಬಂದಿತ್ತು. ಚಿಕ್ಕಂದಿನಲ್ಲಿ ಮಳೆಯಲ್ಲಿ ನಾವು ಮೂವರು ನೆನೆದರೆ ಅಮ್ಮ ತಂಗಿಯನ್ನು ಮತ್ತು ಅಣ್ಣನನ್ನು ಚಳಿಯಿಂದ ಕಾಪಾಡುತ್ತಿದ್ದಳು. ನಾನು ಅಪ್ಪ ಬರುವವರೆಗೂ ಮಳೆಯಲ್ಲೇ ಇರುತ್ತಿದ್ದೆ. ಅಪ್ಪ ಬಂದ ತಕ್ಷಣ ಅವರು ನನಗಾಗಿ ತುಂಬ ಕಾಳಜಿ ವಹಿಸುತ್ತಿದ್ದರು. ಏಕೆಂದರೆ ಅಮ್ಮನ ಪ್ರೀತಿ ಎಂದು ಸಿಕ್ಕಿಲ್ಲ. ಅದಕ್ಕಾಗಿ ಅಪ್ಪನ ಪ್ರೀತಿಯನ್ನು ರಾಶಿ ಕೊಡೋಣ ಅಂತ ನಿರ್ಧರಿಸಿದ್ದರು. ಅದೇ ರೀತಿ ನಡೆದುಕೊಂಡರು ಅಂತ ಅವನು ಹೇಳಬೇಕಾದರೆ
ಅವನ ಕಣ್ಣುಗಳಿಂದ ನೀರು ಬಂತು. ನಾನು ತಪ್ಪು ಮಾಡಿದ್ದೆ, ತುಂಬ ರೊಮ್ಯಾಂಟಿಕ್ ಆಗಿದ್ದ ಮೂಡನ್ನು ಹಾಳು ಮಾಡಿದ್ದೆ ಅಂತ ಅವನನ್ನು ತಬ್ಬಿಕೊಂಡು ಸಮಾಧಾನ ಮಾಡುತ್ತಾಳೆ. ನಾನಿದ್ದೇನೆ, ಮುಂದೆ ನಮ್ಮ ಮಕ್ಕಳಿರುತ್ತಾರೆ. ನೀವು ಚಿಂತೆ ಮಾಡಬೇಡಿ. ದೇವರು ಒಂದನ್ನು ಕಿತ್ತುಕೊಂಡರೆ ಇನ್ನೊಂದನ್ನು ಕೊಡುತ್ತಾನೆ. ನನಗೆ ನೋಡಿ, ಅಪ್ಪ ಅಮ್ಮ ಇಬ್ಬರೂ ಇಲ್ಲ, ಆದರೆ ನಾನು ಎಂದೂ ಕೂಡ ಬೇಸರದಿಂದ ಇಲ್ಲ. ತುಂಬ ಖುಷಿಯಿಂದ ಇರುತ್ತಿದ್ದೆ. ಅವರು ದೇವರ ಬಳಿ ಇರುತ್ತಾರೆ ಅಂತ. ನಿಮಗಾದರೆ ಅವಕಾಶವಿದೆ, ನನಗೆ ಅವಕಾಶವೇ ಇಲ್ಲ. ಇಂದಲ್ಲ ನಾಳೆ ನಿಮ್ಮ ತಾಯಿಗೆ ನಿಮ್ಮ ಪ್ರೀತಿಯ ಅರಿವಾಗಿ ನಿಮ್ಮನ್ನು ಮಗ ಅಂತ ಒಪ್ಪಿಕೊಳ್ಳುತ್ತಾರೆ. ಆ ಸಮಯಕ್ಕಾಗಿ ಕಾಯೋಣ ಅಂತ ಅವಳು ಹೇಳಿದಾಗ ಅವನ ಮನಸ್ಸಿನಲ್ಲಿ ಒಂದು ಆಶಾಕಿರಣ ಮೂಡಿತು. ಇನ್ನೂ ಸಮಯವಿದೆ, ಬದುಕು ಮುಗಿದು ಹೋಗಿಲ್ಲ ಅಂತ ಅನಿಸಿತು. ಹೀಗೆ ಇರಬೇಕಾದಾಗ ಸಡನ್ನಾಗಿ ಅವಳಿಗೆ ಬಿಕ್ಕಳಿಕೆ ಶುರುವಾಯಿತು. ನನಗೆ ಕುಡಿಯಲು ನೀರು ಬೇಕು, ಬೆಳಗಿನಿಂದ ನೀರು ಕುಡಿದಿಲ್ಲ ಅಂತ ಹೇಳಿದಾಗ ಎಂದಿನಂತೆ ಅವನು ಅವಳ ತುಟಿಗಳಿಗೆ ಮುತ್ತು ಕೊಡುತ್ತಾನೆ. ಸಡನ್ನಾಗಿ ಅವಳ ಬಿಕ್ಕಳಿಕೆ ನಿಂತು ಹೋಗುತ್ತದೆ. ನೋಡಿದೆಯಾ, ನಿನ್ನ ಬಿಕ್ಕಳಿಕೆ ಹೇಗೆ ನಿಂತು ಹೋಯಿತು ಅಂತ ಹೇಳಿದಾಗ ಅವಳು ಸದಾಶಿವನಿಗೆ ಅದೇ ಜ್ಞಾನ. ಏನಾದರೂ ಒಂದು ವಿಷಯ ಸಿಕ್ಕಿದರೆ ಸಾಕು, ಅದನ್ನೇ ಹಿಡಿದುಕೊಂಡಿರುತ್ತೀರಾ ಅಂತ ಅವಳು. ನನಗೆ ನೀರು ಬೇಕು ಕುಡಿಯಲು, ನಿಮ್ಮ ನೀರು ಸಾಕಾಗಿಲ್ಲ ಅಂತ ಅವಳು ಹೇಳಿದಾಗ ಅವನು, ನನ್ನ ಕಾರಿನಲ್ಲಿದೆ, ನೀರು ತರುತ್ತೇನೆ, ಇಲ್ಲೇ ಕುಳಿತುಕೋ, ಎಲ್ಲೋ ಹೋಗಬೇಡ ಅಂತ ಹೇಳುತ್ತಾನೆ. ಅವಳು ನಗುತ್ತಾ, ನಾನೇನು ಚಿಕ್ಕ ಮಗು ಅಲ್ಲ. ಚಿಕ್ಕಪ್ಪನ ಮನೆಯಲ್ಲಿ ಇದ್ದಾಗ ಹೊರಗಿನಿಂದ ತರಕಾರಿ ತರುತ್ತಾ ಇದ್ದಿದ್ದು, ರೇಷನ್ ತರುತ್ತಾ ಇದ್ದಿದ್ದು ಎಲ್ಲ ನಾನೇ. ನೀವೇನು ಚಿಂತಿಸಬೇಡಿ, ಹೋಗಿ ಬನ್ನಿ, ನಾನು ನನ್ನ ಮಗುವಿನ ಜೊತೆ ಮಾತನಾಡುತ್ತಾ ಇರುತ್ತೇನೆ ಅಂತ ಅವಳು ಹೇಳುತ್ತಾಳೆ. ವಿಕ್ರಮ್ ಅವಳ ಕಡೆ ನೋಡುತ್ತಾ ನಗುತ್ತಾ ಕಾರಿನ ಬಳಿ ಬರುತ್ತಾನೆ. ನಂತರ ಅಲ್ಲಿ ನೀರು ಇರುವುದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.